Hello guys, welcome to my first bash tutorial video. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಮೀನಿಂಗ್ ಆಫ್ ದಿ ಬ್ಯಾಶ್, ವೈ ಟು ಲರ್ನ್ ಬ್ಯಾಶ್ ಮತ್ತು ಅಪ್ಲಿಕೇಶನ್ ಆಫ್ ದಿ ಬ್ಯಾಶ್ ಫಸ್ಟ್ ಪ್ರೋಗ್ರಾಮ್. ಅಂದ್ರೆ ನಾವು ಬ್ಯಾಶ್ ಒಳಗೆ ಬ್ಯಾಶ್ ಮೀನಿಂಗ್ ನೋಡೋಣ್ರಿ, ಬ್ಯಾಶ್ ಎದಕ್ಕೆ ಕಲಿಬೇಕಂತ ನೋಡೋಣ್ರಿ, ಬ್ಯಾಶ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋಣ್ರಿ, ಮತ್ತು ಒಂದು ಫಸ್ಟ್ ಪ್ರೋಗ್ರಾಮ್ ಬರೀನಿ ಡೆಮೋ ಪ್ರೋಗ್ರಾಮ್. ಒಂದನೇದಾಗಿ ಬ್ಯಾಶ್ ಮೀನಿಂಗ್. Bash is a command line shell and scripting language used in Linux and Mac OS operating systems. ಅಂದ್ರೆ ಬ್ಯಾಶ್ ಒಂದು ಕಾಮನ್ ಲೈನ್ ಲ್ಯಾಂಗ್ವೇಜ್. ಅಂದ್ರೆ ನಾವು ಫ್ರೆಂಡ್ಸ್ ಜೋಡಿ ಏನಾರ ಮಾತಾಡ್ಬೇಕಾದ್ರೆ ಮಾತಾಡ್ತೇವೆ. ಆದ್ರೆ ಕಂಪ್ಯೂಟರ್ ಜೋಡಿ ಹಂಗೆ ಮಾತಾಡೋಕ್ಕೆ ಬರಲ್ಲ. ಅದನ್ನು ನಾವು ಯಾವ್ದಾರು ಒಂದು ಸೆಂಟೆನ್ಸ್ ಬರೋರ ಅದನ್ನು ಮಿಷನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡೋಕೆ ಬ್ಯಾಶ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದ್ರಾಗ ಬ್ಯಾಶ್ ಅಂದ್ರೆ ಲಿನಕ್ಸ್ ಒಳಗೂ ಯೂಸ್ ಮಾಡ್ತಾರೆ, ಮ್ಯಾಕ್ OS ಅಂತ ದೊಡ್ಡ ದೊಡ್ಡ ಆಪ್ರೇಟಿಂಗ್ ಸಿಸ್ಟಮ್ನಾಗೂ ಇದು ಬೇಸ್ ಫೌಂಡೇಶನ್ ಅಂತವಕ್ಕೆಲ್ಲ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇಟ್ಸ್ ಅಲೌಸ್ ಯೂಸರ್ ಟು ಇಂಟ್ರ್ಯಾಕ್ಟ್ ವಿತ್ ದಿ ಆಪ್ರೇಟಿಂಗ್ ಸಿಸ್ಟಮ್ ಬೈ ಟೈಪಿಂಗ್ ಕಮಾಂಡ್ಸ್ ಇನ್ ಟರ್ಮಿನಲ್. ಹೇಳಿರಿ, ಇದು ಏನು ಮಾಡುತ್ತಂದ್ರೆ ಯೂಸರ್ಗೆ ನಿಮ್ಮಂಥ ಯೂಸರ್ಗೆ ಕಂಪ್ಯೂಟರ್ ಜೋಡಿ ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ಬೇಕು, ಅದ್ರ ಜೋಡಿ ಹೆಂಗೆ ಮಾತಾಡ್ಬೇಕು, ಹೊಸ ಆಪ್ರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದು ಹೆಂಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂದ್ರೆ ಅದು ಈಗ ನೋಡಿ ಏನಾರ ಒಂದು ಟೈಪ್ ಮಾಡಿದ್ವಿ, ಅದು ಔಟ್ಪುಟ್ಟಾಗಿ ನಮ್ಗೆ ಹೆಂಗೆ ತೋರಿಸ್ಬೇಕು ಅನ್ನೋದು ಅದಕ್ಕೆ ತಿಳಿಬೇಕಂದ್ರೆ ಬ್ಯಾಶ್ ಲ್ಯಾಂಗ್ವೇಜ್ ಟರ್ಮಿನಲ್ನಾಗ ಯೂಸ್ ಮಾಡಿರ್ತಾರೆ. ಅದನ್ನು ಟರ್ಮಿನಲ್ ಅಂದ್ರೆ ಆಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ ಅದನ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ಇದು ಬ್ಯಾಶ್ ಮೋಸ್ಟ್ ಯೂಸಬಲ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ವೈ ಲರ್ನ್ ಬ್ಯಾಶ್ ಅದಕ್ಕೆ ಕಲಿಬೇಕಪ್ಪ ಅಂದ್ರೆ ಆಟೋಮೇಟ್ ರಿಫ್ಲೆಕ್ಟಿವ್ ಟೆಕ್ಸ್ಟ್. ಅಂದ್ರೆ ಆಟೋಮೇಟಾಗಿ ಇದು ಯಾವುದರೊಂದು ಪ್ರೋಗ್ರಾಮ್ ಬರೆದಿರ್ತೇವೆ, ಆಟೋಮೇಟಾಗಿ ರನ್ ಆಗೋದು, ಆಟೋಮೆಟಿಕ್ಕಾಗಿ ಇವು AI ನೋಡಿರಲ್ಲ, AI ಇಂಥವೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರಲ್ಲ, ಅವು ಬ್ಯಾಶ್ ಎಲ್ಲದಕ್ಕೂ ಬ್ಯಾಶ್ ಯೂಸ್ ಆಗಿರುತ್ತೆ. ಮೋಸ್ಟ್ ಕಾಮನ್ಲಿ ಯೂಸ್ ಲ್ಯಾಂಗ್ವೇಜ್ ಅಂದ್ರೆ ಇವು ಪ್ರೋಗ್ರಾಮ್ ಒಳಗೆ ಬ್ಯಾಶ್. ಇದು ಯಾವುದೇ ಫೀಲ್ಡ್ನಾಗ ಹೋರಿ, ಇದು ಇಂಜಿನಿಯರಿಂಗ್ ಹೋರಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಬರ್ತಲ್ಲ ಅದ್ರಾಗ ಬ್ಯಾಶ್ ಯೂಸ್ ಮಾಡ್ತಾರೆ, ಪ್ರೋಗ್ರಾಮರ್ಸು ಯೂಸ್ ಮಾಡ್ತಾರೆ, ಇದು ಹ್ಯಾಕರ್ಸ್ ಅವರು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಅದು ಎಲ್ಲರೂ ಯೂಸ್ ಮಾಡೋ ಲ್ಯಾಂಗ್ವೇಜ್ ಅಂದ್ರೆ ಬ್ಯಾಶ್. ಮ್ಯಾನೇಜ್ ಲಿನಕ್ಸ್ ಸಿಸ್ಟಮ್ ಮ್ಯಾನೇಜ್ ಲಿನಕ್ಸ್ ಸಿಸ್ಟಮ್ ಎಫಿಷಿಯೆಂಟ್ಲಿ ಅಂದ್ರೆ ಕಂಪ್ಲೀಟಾಗಿ ಒಳ್ಳೆ ರೀತಿ ಅಂತ ಹೆಂಗೆ ಯೂಸ್ ಮಾಡ್ಬೇಕು, ಕಂಪ್ಲೀಟಾಗಿ ಅದು ಪೂರ್ತಿ ಯೂಸ್ ಬ್ಯಾಶ್. ಅದು ಲಿನಕ್ಸ್ ಹೆಂಗೆ ಸ್ಟಾರ್ಟ್ ಮಾಡ್ಯಾರ, ಹೆಂಗೆ ಆಪ್ರೇಟ್ ಆಗತೈತಿ, ಆ ಸಿಸ್ಟಮ್ ಹೆಂಗೆ ಕ್ರಿಯೇಟ್ ಮಾಡ್ಯಾರ ಅಂತ ತಿಳ್ಕೊಳಕ್ಕೆ ಯೂಸ್ ಆಗುತ್ತೆ ಬ್ಯಾಶ್. ಕ್ರಿಯೇಟ್ ಪವರ್ಫುಲ್ ಶೆಲ್ ಸ್ಕ್ರಿಪ್ಟ್ ಅಂದ್ರೆ ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ದಿರ್ತೀರಿ, ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಬರ್ದಿರ್ತೀರಿ. ನಾರ್ಮಲ್ ಇವು ಪೈಥಾನ್, C++ ಅವನ್ನೆಲ್ಲ ಯೂಸ್ ಮಾಡಿ ಬರಿತೀವಲ್ಲ, ಅದಕ್ಕಿಂತ ಹೆಚ್ಚಿಗೆ ಯೂಸ್ ಆಗುತ್ತೆ. ಅದಕ್ಕಿಂತ ಮೋಸ್ಟ್ ಪವರ್ಫುಲ್ ವೆಪನ್ ಅಂದ್ರೆ ಇದು ಪ್ರೋಗ್ರಾಮರ್ಸ್ಗೆ ಇದು ಬ್ಯಾಶ್. ಇದನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಇದನ್ನು ಕಲಿತ್ರೆ ನೀವು ಯಾವುದೋ ಒಂದು ಪ್ರೋಗ್ರಾಮ್ ಬರೋದ್ರಂದ್ರೆ ನಿಮ್ಗೆ ಮೋಸ್ಟ್ ಪವರ್ಫುಲ್ಲಾಗಿ ಯೂಸ್ ಮಾಡ್ಬೋದು ಆ ಪ್ರೋಗ್ರಾಮ್. ಎಲ್ಲಿ ಯಾವ ಟೈಮ್ದಾಗ ಹೆಂಗೆ ಆ್ಯಕ್ಟಿವ್ ಆಗ್ಬೇಕು, ಹೆಂಗೆ ಬಿಹೇವ್ ಮಾಡ್ಬೇಕು, ಅದು ನೀವು ಮಾಡಿದ ಪ್ರೋಗ್ರಾಮು ಅದನ್ನು ತಿಳ್ಕೊಳಕ್ಕೆ, ಅದನ್ನು ಮಾಡೋಕೆ ಈಸಿ ಆಗುತ್ತೆ ಬ್ಯಾಶ್ ಕಲಿತ್ರೆ. ಯೂಸ್ಫುಲ್ ಫಾರ್ ಡೆವಲಪರ್ಸ್. ಇದು ಯಾರ್ಯಾರಿಗೆ ಯೂಸ್ ಐತಪ್ಪ ಅಂದ್ರೆ ಡೆವಲಪರ್ಸ್ಗೆ ಯೂಸ್ ಐತಿ, ಮತ್ತು ಸೈಬರ್ ಸೆಕ್ಯೂರಿಟಿ ಮಾಡ್ತಾರಲ್ಲ ಅವ್ರಿಗೂ ಯೂಸ್ ಐತಿ, ಮತ್ತು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಿಸ್ಟಮ್ ಕ್ರಿಯೇಟ್ ಮಾಡ್ತಾರಲ್ರಿ, ಇವು ವಿಂಡೋ, ಮ್ಯಾಕ್ OS ಮತ್ತು ಇದು ಲಿನಕ್ಸ್, ಉಬುಂಟು ಹಿಂಗೆಲ್ಲ ಬರ್ತಾವಲ್ಲ ಸಾಫ್ಟ್ವೇರ್ಸ್, ಅವನ್ನ ಕ್ರಿಯೇಟ್ ಮಾಡೋರಿಗೆ ಇದು ಮೋಸ್ಟ್ಲಿ ಹೆಚ್ಚು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಆಫ್ ಬ್ಯಾಶ್ನ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಸಿಸ್ಟಮ್ನ ಕ್ರಿಯೇಟ್ ಮಾಡೋಕೆ, ಅದನ್ನು ಕಂಟ್ರೋಲ್ ಮಾಡೋಕೆ ಯೂಸ್ ಮಾಡ್ತಾರೆ. ಫೈಲ್ ಮ್ಯಾನೇಜ್ಮೆಂಟ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಫೈಲ್ ಆಟೋಮೇಷನ್, ಇದು ಬ್ಯಾಕಪ್ ತೊಗೊಳೋದು, ಅದನ್ನು ಫಾರ್ವರ್ಡ್ ಮಾಡೋಕೆ,
ಫೈಲ್ನಾಗ ಏನು ಬರ್ದಾರ ಅಂತ ನೋಡೋಕೆ ಯೂಸ್ ಆಗುತ್ತೆ ಹೆಚ್ಚು ಬ್ಯಾಶ್. ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಈಗ ಇವು MS ಆಫೀಸು, ಇವು ಲಿನಕ್ಸ್ ಸಾಫ್ಟ್ವೇರು, ಇವನ್ನೆಲ್ಲ ವಿಂಡೋ, ಮ್ಯಾಕ್ OS ಅವನ್ನೆಲ್ಲ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡ್ತಾವಲ್ಲ, ಅವನ್ನ ಹಿಂದೆ ಪ್ರೋಗ್ರಾಮ್ ಬರೆದಿರ್ತಾರಲ್ಲ, ಅದು ಹೆಂಗೆ ಇರಬೇಕು ಏನು ಅಂತೇಳಿ ಅದ್ರಾಗ ಬ್ಯಾಶ್ ಲ್ಯಾಂಗ್ವೇಜನ್ನ ಯೂಸ್ ಮಾಡಿರ್ತಾರೆ, ಅದಕ್ಕೂ ಯೂಸ್ ಮಾಡ್ತಾರೆ. ಬ್ಯಾಕಪ್ ಆಟೋಮೇಷನ್, ಈಗ ಇದು ನೀವು ಮೈಕ್ರೋ MS ವರ್ಡ್ ಯೂಸ್ ಮಾಡಿರ್ತೀರಲ್ಲ, MS ವರ್ಡ್ನಾಗ ನೀವು ಏನಾರು ಟೈಪ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಸಿಸ್ಟಮ್ ಏನಾರು ಶಟ್ ಡೌನ್ ಆತಂದ್ರೆ ಅಲ್ಲಿ ಒಂದು ಸೈಡ್ ಬಂದಿರುತ್ತೆ ಬ್ಯಾಕಪ್ ಅಂತೇಳಿ, ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಬ್ಯಾಶ್ ಯೂಸ್ ಮಾಡ್ತಾರೆ. ಮತ್ತು ಸರ್ವರ್ ಮೇಂಟೆನೆನ್ಸ್, ಇದು ಹೆಚ್ಚಿಗೆ ಎಲ್ಲಿ ಅಂದ್ರೆ ಇವು ಟೆಲಿಕಾಮ್ ಕಂಪ್ನೀಸ್ ಇರ್ತಾವಲ್ಲ, ಏರ್ಟೆಲ್, ಜಿಯೋ, VI, ಇಂಥವೆಲ್ಲ ದೊಡ್ಡ ದೊಡ್ಡ ಟೆಲಿಕಾಮ್ ಕಂಪ್ನೀಸ್ ಇರ್ತಾವಲ್ಲ, ಅದ್ರಾಗ ಮೇಂಟೆನೆನ್ಸನ್ನು ಮೇಂಟೈನ್ ಮಾಡೋಕೆ ಈ ಏನು ಡಾಟಾ ಹೆಂಗೆ ಎಲ್ಲಿ ಏನು ಡಾಟಾ ಹೊಂಟೈತಿ ಅಂತೇಳಿ ತಿಳ್ಕೊಳಕ್ಕೆ ಯೂಸ್ ಮಾಡ್ತಾರೆ ಹೆಚ್ಚಿಗೆ. ಮತ್ತು ಲಾಸ್ಟ್ ಒಂದು ಡೆಮೋ ಪ್ರೋಗ್ರಾಮ್ ನೋಡೋಣ್ರಿ. ಇಚೋ ಹೆಲೋ ವರ್ಲ್ಡ್. ಇದನ್ನು ಇಚೋ ಅಂದ್ರೆ ಈಸ್ ದ ಯೂಸ್ ಟು ಪ್ರಿಂಟ್ ದ ಸ್ಟೇಟ್ಮೆಂಟ್ ಆರ್ ಸ್ಟ್ರಿಂಗ್ಸ್. ಇಚೋ ಅಂದ್ರೆ ಏನ ಪ್ರಿಂಟ್ ಮಾಡ ಅಂತ ಹೇಳ್ದಂಗಿದ್ದಕ್ಕೆ ನಾವು ಯಾವುದಕ್ಕೆ ಬ್ಯಾಶ್ ಲ್ಯಾಂಗ್ವೇಜಿಗೆ, ಬ್ಯಾಶ್ ಆಪ್ರೇಟಿಂಗ್ ಸಿಸ್ಟಮ್ಗೆ ನಾವು ಪ್ರಿಂಟ್ ಮಾಡಪ್ಪ ಇಲ್ಲ ಏನೋ ಅಂದಂಗೆ ಇಚೋ ಅಂತ ಬರೋದ್ರ. ಇಚೋ ಅಂತ ಬರೋದ ತಕ್ಷಣ ಅದ್ರ ಮುಂದೆ ಸ್ಟೇಟ್ಮೆಂಟರ ಕೊಡ್ರಿ, ನೀವು ಸ್ಟ್ರಿಂಗರ ಕೊಡ್ರಿ, ಇಂಟರ ಕೊಡ್ರಿ. ಇಂಟ್ ಅಂದ್ರೆ ನಂಬರ್ಸ್, ಅವನ್ನ ಒಂದು ಯಾವ್ದಾರು ಲೈನ್ ಬರೋದ್ರು ನೀವು ಆ ಲೈನ್ ಪ್ರಿಂಟ್ ಮಾಡಪ್ಪ ಅಂದಂಗೆ ಅದಕ್ಕೆ ಅರ್ಥ ಆಗುತ್ತೆ. ಅದೇ ನೀವು ಇಚೋ ಅಂತ ಬರೋದು ಏನ್ರಿ ಎಂಟ್ರ್ ಕೊಟ್ರಿ ಅಂದ್ರೆ ಅದು ಪ್ರಿಂಟಾಗಿ ನಿಮ್ಗೆ ಔಟ್ಪುಟ್ ಬರುತ್ತೆ. ಅದೊಂದು ಡೆಮೋ ನೋಡುಂತಡ್ರಿ. ಇಲ್ಲೇ ಐತೆ ನೋಡ್ರಿ, ಇಚೋ ಕರ್ಲಿಯರ್ ಬ್ರಾಕೆಟ್ ಹೆಲೋ ವರ್ಲ್ಡ್, HELLO ಹೆಲೋ ವರ್ಲ್ಡ್, WORLD ವರ್ಲ್ಡ್ ಪ್ರಿಂಟ್. ಈಗ ಬಂತಡ್ರಿ, ಈ ಟೈಪ್ ಔಟ್ಪುಟ್ ಬರುತ್ತೆ. ನೀವು ಇದ್ರ ಬದಲಿ ಬೇಕಾದ ಹಾಕೋಬೋದು. ಇಚೋ ನಮಸ್ಕಾರ ಅಂತ ಹಾಕ್ಬೋದು, ನಮಸ್ಕಾರ ಅಂತ ಹೊಡೆದ್ರೆ ನಮಸ್ಕಾರ ಅಂತಲೇ ಬರುತ್ತೆ. ನೀವು ಇದೇ ರೀತಿ ಬೇಕಾದ ಹಾಕೋಬೋದು, ನಿಮ್ಮ ಹೆಸರು ಹಾಕೋಬೋದು, ಏನು ಬೇಕಾದ ಸ್ಟೇಟ್ಮೆಂಟ್ ಹಾಕಿ ಇಚೋ ಅಂತ ಕೊಟ್ರಂದ್ರೆ ಅದೇನಾಗುತ್ತೆ, ಆ ಸ್ಟೇಟ್ಮೆಂಟ್ ವಾಪಸ್ ಪ್ರಿಂಟ್ ಮಾಡುತ್ತೆ ಕೆಳಗೆ.